ಕರೆಕ್ಟ್ ಹೇಳಿದ್ದೀನ ಕೌಂಟು? 26 ವರ್ಷ ಸುಮ್ಮನೆ ಮಾತಲ್ಲ. ಮಾಧ್ಯಮದಲ್ಲಾಗಿರ್ಬೋದು, ಚಿತ್ರರಂಗದಲ್ಲಾಗಿರ್ಬೋದು, ಇವತ್ತಿಗೂ ಕೂಡ ಟೆಲಿವಿಷನ್ ಅಲ್ಲೂ ಮಿಂಚಿಸ್ತಾ ಇದ್ದೀರಾ. ಡೈರೆಕ್ಷನ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಸ್ಟರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏನ್ ಹೇಳ್ತೀರಾ ನಿರ್ದೇಶಕರೇ? ಮೊದಲಿಗೆ ಬಂದಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತ ಕೋರ್ತೇನೆ. ಹಾಗೇನೆ ಪ್ರಜ್ವಲ್ ಅವ್ರಿಗೆ ನಾನು ಬರೀ ಫೋನಲ್ಲಿ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದು. ಪ್ರಜ್ವಲ್ಗೆ ಅಷ್ಟೆಲ್ಲ, ಸಾರ್ಗೂ ಅಷ್ಟೇ, ಕೆ ಮಂಜು ಸಾರ್ಗೂ ಅಷ್ಟೇ, ನಮ್ಮ ಕೌಶಿಕ್ ಸಾರ್ಗೂ ಅಷ್ಟೇ. ಆ ವಿಶ್ವಾಸ ಇಟ್ಕೊಂಡು ಬಂದಿರೋದಕ್ಕೆ ನಾನು ಅವ್ರಿಗೆ ವೆಲ್ಕಮ್ ಹೇಳ್ತೀನಿ. ಪ್ರಜ್ವಲ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಒಂದಷ್ಟು ಆರ್ಟಿಸ್ಟ್ಗಳು ಸ್ಟೇಜಿಗೆ ಬಂದು ಹೋಗಿದ್ದಾರೆ, ಇನ್ನೊಂದಷ್ಟು ಆರ್ಟಿಸ್ಟ್ಗಳು ಬಂದಿಲ್ಲ. ಸೊ ಅವ್ರು ನಾನು ವೇದಿಕೆಗೆ ಕರಿಬೇಕು ಅನ್ನೋ ಒಂದು ಮಾತಾಡ್ಸಲ್ಲ, ಒಂದು ಬೊಕ್ಕೆ ಕೊಟ್ಟು ಕಳಿಸ್ಬೇಕು. ಹಾಗೇನೆ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ನಮ್ಮ ಶೈಲೇಶ್ ಅವರು ಇದ್ದಾರೆ. ಪ್ರೊಡ್ಯೂಸರ್ ಬರಬೇಕಾಗಿತ್ತು, ಮೋಸ್ಟ್ಲಿ ಯಾವುದೇ ಮೂಮೆಂಟ್ ಅಲ್ಲೂ ಜಾಯ್ನ್ ಆಗ್ಬೋದು, ಯಾವುದೋ ಬಿಸ್ನೆಸ್ ಇದರಲ್ಲಿ ತಗೊಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಇದೊಂದು ಮಾತು ಹೇಳ್ಬಿಡಿ ಅಂತ ಹೇಳಿದ್ರು. ಅವ್ರ ಪರವಾಗಿ ಈ ಮಾತನ್ನ ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಮಂಜನಾ ವೆಲ್ಕಮ್, ಕೌಶಿಕ್ ಸರ್ ವೆಲ್ಕಮ್, ಗೋವಿಂದ್ ಸರ್ ವೆಲ್ಕಮ್. ಇದ್ರ ಜೊತೆಗೆ ಬಹಳ ಖುಷಿ, ಈಗ ಅಂಕಿತ ಹೇಳಿದ್ರು ಟೆಲಿವಿಷನ್ ಕೂಡ ಮಿಸ್ತಾ ಇದೀವಿ ಅಂತ. ಹೌದು, ಕಲರ್ಸ್ ಕನ್ನಡದ ಒಂದು ಧಾರಾವಾಹಿಯಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ನಿನಗಾಗಿ ಅನ್ನೋ ಸೀರಿಯಲ್. ಆ ಸೀರಿಯಲ್ ಇಂದ ನನ್ನ ಇಬ್ರು ಆತ್ಮೀಯ ಗೆಳೆಯರು ಕಲಾವಿದರು ಬಂದಿದ್ದಾರೆ, ಪುನೀತ್ ಮತ್ತೆ ಸೋನಿಯಾ ಪೊನ್ನಪ್ಪ. ಇಬ್ಬರಿಗೂ ಕೂಡ ನಾನು ಸ್ಪೆಷಲ್ ಆಗಿ ವೆಲ್ಕಮ್ ಹೇಳ್ತೀನಿ. ಒಂದ್ಸಲ ಎದ್ದು ನಿಂತ್ಕೊಂಡ್ಬಿಡಿ, ಹಂಗೆ ವೇದಿಕೆಗೆ ಬಂದ್ಬಿಡಿ, ಹೇಳ್ತೀನಿ ಇಬ್ರು ಪ್ಲೀಸ್. ಬೇಗ ಕೊಡಿ ಅದು ಹೂಗುಚ್ಛದನ್ನು. ಗೊತ್ತಾಯ್ತಾ ಸರ್? ಈಗ ಈ ಲುಕ್ ವಜ್ರೇಶ್ವರಿ ಮತ್ತೆ ತೇಜ ಅನ್ನೋ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ನನ್ನ ಜೊತೆಗೆ. ಇಬ್ರು ನನ್ನ ಶತ್ರುಗಳು. ಆಕ್ಚುಲಿ ವೇದಿಕೆ ಕರಿಬಾರ್ದು, ಆದ್ರೂ ನಾನು ಮರ್ತ್ಬಿಟ್ಟು ಕರೆದಿದ್ದೀನಿ. ಪ್ರಜ್ವಲ್ ಸರ್, ನಿಮ್ಗೆ ಒಂಚೂರು ತೊಂದರೆ ಕೊಡ್ತೀನಿ ಪ್ಲೀಸ್. ಮೇಡಮ್ ತಂದ್ಬಿಡಿ ಬೇಗ ಬೇಗ ಪ್ಲೀಸ್. ನೀವೇ ಲೇಟ್ ಮಾಡಿದ್ರೆ ಹೆಂಗಮ್ಮಾರದ? ಇವರೇ ಬಂದ್ಬಿಟ್ರು ಅಲ್ಲಿಂದ. ಸರಿ ಕೊಡಿ ಸರ್, ಕೈಲಿ ಅವ್ರಿಗೆ. ಥ್ಯಾಂಕ್ ಯು ವಜ್ರೇಶ್ವರಿ. ಸೋನಿ ಅವರೇ ಬಂದಿದ್ದಕ್ಕೆ ಥ್ಯಾಂಕ್ ಯು. ತೇಜ ಇಲ್ಲಿ ಬಂದ್ಬಿಡಿ, ಹಂಗೆ ಒಂದು ಫೋಟೋ ತಗೊಂಡ್ಬಿಡೋಣ ಮನೆ. ಬರ್ದಾರ ಹೊಟ್ಟೆ ಹೊಸ್ಬೇಕು, ಫೋಟೋ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮ್. ಒಂದೇ ನಿಮಿಷಕ್ಕೆ. ಇದ್ರ ಜೊತೆಗೆ ನಾನು 87, 88 ಅಲ್ಲಿ ನಾನು SSLC ಮಾಡಿದ್ದು. ಆಗ ನನ್ನ ಗುರುಗಳಾಗಿದ್ದಂತಹ ಇಬ್ರು ಟೀಚರ್ಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. BJ ಮಿಸ್ ಮತ್ತೆ HRC ಮಿಸ್, ದಯಮಾಡಿ ವೇದಿಕೆ ಬರ್ಬೇಕು. ಬೇಗ 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 ಬಂದ್ಬಿಡಿ. ಯಾರ ಹೆಸರು ಹೇಳ್ತಾರೆ ಅವರೆಲ್ಲ ಬೇಗ ಬರಬೇಕು ಸ್ಟೇಜ್ಗೆ. 35 ವರ್ಷಗಳಾದ್ರೂ ಕೂಡ ನಾವು ನೆಂಟಿಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ವೇದಿಕೆ ಕರಿಬೇಕು ಅನ್ನೋದು ಒಂದು. ಹೌದು, ಒಬ್ರು ಗಣಿತದ ಟೀಚರು, ಇನ್ನೊಬ್ರು ಸೋಷಿಯಲ್ ಟೀಚರು. ಗಣಿತದಲ್ಲಿ ನಾನು ವೀಕು, ಸೋಷಿಯಲ್ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ತರ ಅನ್ನಿಸ್ತೀರಾ ಸರ್ ನೀವು? ಇನ್ನೊಂಚು ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ ಪ್ಲೀಸ್ ನನಗೋಸ್ಕರ. 35 ವರ್ಷದ ಬಾಂಧವ್ಯ, ಆ ಋಣ ಸಂಬಂಧ ಇದೆ. ಹಾಗೆ ಬಿ ಜಯ ಮೇಡಮ್, ನಮ್ಮ ಯತಿ ಸರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅನ್ಸಿದ್ರು. ಇನ್ನೂ ನೋ ಲಾಸ್ಟ್ ಬೆಂಚ್. ಎಷ್ಟು ವರ್ಷ ಆದ್ರೂ ಟೀಚರ್ಸ್ ನೆನ್ಪಿಟ್ಟು. ನಾನು ಪ್ರೆಸಿಡೆಂಟ್ ಆಫ್ ದ ಸ್ಕೂಲ್ ಆದವನು, ಲೀಡರ್ ಆಫ್ ದ ಸ್ಕೂಲ್ ನಾನು. ಥ್ಯಾಂಕ್ ಯು ಮಿಸ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮಿಸ್ ಒಂದು ನಿಮಿಷ. ಬೆಸ್ಟ್ ಸ್ಟೂಡೆಂಟ್ ಸರ್ಟಿಫಿಕೇಟ್. ಥ್ಯಾಂಕ್ ಯು. ಹಾಗೆ ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿದರೆ ನಾನು ಅವ್ರಿಗೆ ಮೈಕ್ ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಬೊಕ್ಕೆ ಆದ್ರೂ ಕೊಡಬೇಕು. ಗಂಗಾಧರ್ ಗೌಡ ಮೈಸೂರಿಂದ ಬಂದಿದ್ದಾರೆ, ಅವ್ರಿಗೆ ಮೀನಾಕಿರಣ್ ಬಂದಿದ್ದಾರೆ. ದಯಮಾಡಿ ವೇದಿಕೆ ಬನ್ನಿ ಫಾಸ್ಟ್ ಆಗಿ. ನಮ್ಮ ಸಿನಿಮಾಗೆ ಫಸ್ಟ್ ಹಾಫ್ ಸೆಟ್ ಹಾಕಿದ್ರು ಸಾದಿಕ್ ಮಡಿಕೇರಿ ಅವರು, ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೆ ವಿನೋದ್, ಚೇತನ್ ರಾಜ್ ಅವರು. ಹಾಗೆ ಚೇತನ್ ರಾಜ್, ವಿನೋದ್ ಬಂದ್ಬಿಡಿ. ಇನ್ಯಾರಿದ್ದೀರಾ ಆರ್ಟಿಸ್ಟ್? ಸಿನಿಮಾದಲ್ಲಿ ಆಕ್ಟ್ ಮಾಡೋ ಆರ್ಟಿಸ್ಟ್ ಆಮೇಲೆ ಮರ್ತ್ಬಿಟ್ರೆ ನಾವು ಬೈಕೋಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ. ಯಾಕೆ ರಿಲೀಸ್ ಆಗಕ್ಕೆ ಮುಂಚೆ ಲಾಸ್ಟ್ ಪ್ರೆಸ್ ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ಯಾರು ವೇದಿಕೆ ಕರೆದಿರಲಿಲ್ಲ, ಬೊಕ್ಕೆಗಳು ಕೊಟ್ಬಿಡಮ್ಮ. ಅದು ಅವ್ರ ಆಸೆ ಪ್ರಜ್ವಲ್ ಸರ್ ಕೈಲಿ ಕೊಡ್ಸ್ಬೇಕು ಅಂತ. ಸಾದಿಕ್ ಬಹಳ ಕಿರಿಕಿರಿ ಮಾಡಿದ್ರು ನಮ್ಗೆ ಫಸ್ಟ್ ಸೆಟ್ ಹಾಕಕ್ಕೆ.
ಆಮೇಲೆ ಚೆನ್ನಾಗಿ ಹಾಕೊಟ್ರು. ಒಂದು ಇಂಪಾರ್ಟೆಂಟ್ ಸೆಟ್ ಹಾಕೊಟ್ಟಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು.